ಇವತ್ತು ನಾನು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೆ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಅ ಡೇ ಇನ್ ಮೈ ಲೈಫ್ ಎಪಿಸೋಡ್ 3. ಸೊ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ, ಹೇಗೂ ನವರಾತ್ರಿ ಹಬ್ಬ ನಡೀತಾ ಇದೆ ಅಲ್ಲ ಅಂತ ಹೇಳಿ ದೇವ್ರಿಗೆ ಕೈ ಮುಕ್ಕೊಂಡು ಡೇನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ಒಂದು ಉಡಿ ಸೇವೆ ಕೊಡೋಣ ಅಂತ ಹೇಳಿ ಒಂದು ಉಡಿ ತೊಗೊಂಡೆ, ದೇವ್ರಿಗೆಲ್ಲ ಕೈ ಮುಕ್ಕೊಂಡೆ. ನನಗೆ ಈ ದೇವಸ್ಥಾನಕ್ಕೆ ಬಂದಾಗ ತುಂಬಾ ಖುಷಿ ಆಗುತ್ತೆ, ತುಂಬ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅಮ್ಮಂಗೆ ನೋಡಿ. ಸೊ ನೆಕ್ಸ್ಟು ನಾವು ಅಜ್ಜಿ ಮನೆ ಕಡೆ ಹೊರಟ್ವಿ. ಅಜ್ಜಿ ಮನೆ ರೀಚ್ ಆಗಿದ್ದೆ ಫಸ್ಟ್ ನಮಗೆ ನಮ್ಮ ಮನೆ ನಾಯಿ ಸೋನು ವೆಲ್ಕಮ್ ಮಾಡ್ದ ಚೆನ್ನಾಗಿ. ಸೊ ಇವತ್ತು ನಾನು ಅಜ್ಜಿ ಮನೆ ಬಂದಿರೋ ರೀಸನ್ ಅಂದರೆ, ಇವತ್ತು ನನ್ನ ಅಜ್ಜ ತೀರೋಗಿ 6 ವರ್ಷ ಆಯಿತು. ಸೊ ಅದ್ರ ಕಾರ್ಯ ಇಟ್ಕೊಂಡಿದ್ರು ಇವತ್ತು. ಲೇಡೀಸ್ ಎಲ್ಲರೂ ಕುಕ್ಕಿಂಗಲ್ಲಿ ಬ್ಯುಸಿ ಇದ್ದರು. ಸೊ ಅವ್ರಿಗೇನಾದರೂ ಹೆಲ್ಪ್ ಬೇಕಾ ಅಂತ ಕೇಳಿದೆ. ಕಾರ್ಯ ಮಾಡ್ಲಿಕ್ಕಂತ ಭಟ್ರು ಬಂದಿದ್ದರು. ಕಾರ್ಯ ಎಲ್ಲ ನಡೀತಿತ್ತು. ಬಟ್ ನಂಗೆ ಅಜ್ಜಂದಂತೂ ತುಂಬಾ ನೆನಪಾಗ್ತಿತ್ತು. ಊಟ ಎಲ್ಲ ತಯಾರಿದೆ ಅಂತ ಹೇಳಿದ್ವಿ. ಊಟ ಮಾಡಿಕೊಂಡು ಕ್ಯೂಟಿಗೆ ಒಂದು ಹಾಯ್ ಹೇಳಿ, ನಾನು ಮತ್ತು ನನ್ನ ಮಾಮನ ಮಗಳು ಏನೋ ಒಂದು ಫುಡ್ ಫೆಸ್ಟ್ ಥರ ನಡೀತಾ ಇದೆ ಅಂತ ಹೇಳಿದ್ಲು ಅವಳು. ಸರಿ ಹೋಗೋಣ ಬಾ ಅಂತ ಹೇಳಿ ಮಾಮನ ಕರ್ಕೊಂಡು ಹೋದ್ವಿ. ಸೊ ಈ ಫುಡ್ ಫೆಸ್ಟಲ್ಲಿ ನಾವು ಬೇರೆ ಬೇರೆ ಥರ ಪಿಕಲ್ಸ್ನ ಟ್ರೈ ಮಾಡಿದ್ವಿ. ಆಮೇಲೆ ಸ್ಟೇಷ್ನರಿ ಶಾಪ್ಸ್ ಇತ್ತು, ಮಕ್ಕಳ ಆಟದ ಸಾಮಾನ್ದು ಶಾಪ್ ಇತ್ತು, ಅದನ್ನೆಲ್ಲ ನೋಡಿದ್ವಿ. ನೆಕ್ಸ್ಟ್ ಜ್ಯುವೆಲ್ರಿ ಶಾಪ್ ಇತ್ತು, ಬಟ್ ಯಾವುದೂ ಜ್ಯುವೆಲ್ರಿ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ. ನೆಕ್ಸ್ಟ್ ಪಾನಿಪುರಿ ಸ್ಟಾಲ್ನ ನೋಡಿ ನಮ್ಮಿಬ್ಬರಿಗೂ ಪಾನಿಪುರಿ ತಿನ್ನಬೇಕು ಅಂತ ಅನಿಸ್ತು. ಒಂದು ಪ್ಲೇಟ್ ಪಾನಿಪುರಿ ತಿಂದ್ವಿ. ಮತ್ತು ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್, ಆ್ಯಪ್ಲಿಂಗ್ಸ್ ಮತ್ತು ಫ್ಲವರ್ ಪಾಟ್ಸ್ ಎಲ್ಲದೂ ನೋಡಿಕೊಂಡು ಒಂದು 2 ತೊಗೊಂಡು ಬಂದ್ವಿ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.